ರಾಷ್ಟ್ರಪತಿ ಅಂಗಳ ತಲುಪಿದ ಮೂಡಾ ವಿವಾದ. ಸೇರಿಗೆ ಸೇರು ಎಂದ ರಾಜ್ಯಪಾಲ ಗೆಹ್ಲೋಟ್. ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ನಿಂದ ದೂರನ್ನ ನೀಡಲಾಗಿದೆ. ಇನ್ನು ದೂರಿನ ಸಂಬಂಧ ಕ್ರಮವನ್ನ ಕೈಗೊಳ್ಳುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಬಂತು ನೋಡಿ ರಾಷ್ಟ್ರಪತಿ ಕಚೇರಿಯಿಂದ ಪತ್ರ. ರಾಷ್ಟ್ರಪತಿ ಕಾರ್ಯದರ್ಶಿಯಿಂದ ಪತ್ರ ಬಂತು. ಪತ್ರದ ಬೆನ್ನಲ್ಲೇ ಗೆಹ್ಲೋಟ್ ಅಲರ್ಟ್ ಆಗಿದ್ದಾರೆ. ಸಿಎಂ ವಿರುದ್ಧ ಮೂಡಾ ಹಗರಣ ಸಂಬಂಧ ವಿಚಾರಣೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಮಾಹಿತಿಯನ್ನ ನೀಡಲಾಗಿದೆ. ಅಲ್ಲದೆ ಮೂಡಾ ಸಂಬಂಧ ನಡೆಯುತ್ತಿರುವಂತಹ ಪ್ರೊಟೆಸ್ಟ್ ಬಗ್ಗೆಯೂ ಕೂಡ ಮಾಹಿತಿ ನೀಡಲಾಗಿದೆ. ಪ್ರತಿಭಟನೆಯ ಮೂಲಕ ರಾಜ್ಯ ಸರ್ಕಾರದಿಂದ ಒತ್ತಡ ಆಗ್ತಾ ಇದೆ. ರಾಜಭವನದ ಮೇಲೆ ನಿರಂತರ ಒತ್ತಡವನ್ನ ಹಾಕಲಾಗ್ತಾ ಇದೆ. ಪತ್ರದಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರ ಉಲ್ಲೇಖ ಆಗಿದೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ರಾಷ್ಟ್ರಪತಿಗೆ ಮಾಹಿತಿ, ಅಲ್ಲದೆ ಕೇಂದ್ರ ಗೃಹ ಸಚಿವಾಲಯಕ್ಕೂ ಮಾಹಿತಿಯನ್ನ ನೀಡಲಾಗಿದೆ. ಈಗ ತೀವ್ರ ಕುತೂಹಲ ಕೆರಳಿಸಿದೆ ರಾಜ್ಯಪಾಲ ಗೆಹ್ಲೋಟ್ ನಡೆ. ರಾಜ್ಯ ರಾಜಕಾರಣದಲ್ಲಿ ಮೂಡಾ ಹಗರಣ ಭಾರಿ ಸದ್ದು ಮಾಡ್ತಿದೆ. ಪ್ರಾಸಿಕ್ಯೂಷನ್ ವಿಚಾರ ಅಂತೂ ಒಂದಾದ ಮೇಲೆ ಒಂದು ವಿವಾದಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಆದ್ರೆ ಕರ್ನಾಟಕದ ಈ ಒಂದು ವಿವಾದ ಈಗ ರಾಷ್ಟ್ರಪತಿ ಅಂಗಳವನ್ನ ತಲುಪು ಬಿಟ್ಟಿದೆ. ಮೂಡಾ ವಿವಾದ ಸೇರಿಗೆ ಸೇರು ಅಂದು ಬಿಟ್ಟಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್. ಇನ್ನು ರಾಜ್ಯಪಾಲರ ನಡೆಯಂತೂ ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ, ಕುತೂಹಲವನ್ನ ಕೆರಳಿಸ್ತಾ ಇದೆ. ರಾಜ್ಯಪಾಲ ವಿರುದ್ಧ ಈಗ ಕಾಂಗ್ರೆಸ್ನಿಂದ ದೂರನ್ನ ನೀಡಲಾಗಿದೆ. ದೂರಿನ ಸಂಬಂಧ ಕ್ರಮವನ್ನ ಕೈಗೊಳ್ಳಬೇಕಂತ ರಾಷ್ಟ್ರಪತಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಬಂತು ನೋಡಿ ರಾಷ್ಟ್ರಪತಿ ಕಚೇರಿಯಿಂದ ಪತ್ರ. ರಾಷ್ಟ್ರಪತಿ ಕಾರ್ಯದರ್ಶಿಯಿಂದ ಪತ್ರವನ್ನ ನೀಡಲಾಗಿದೆ. ಇನ್ನು ಗೆಹ್ಲೋಟ್ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಯಾವ ವಿಚಾರವಾಗಿ? ಸಿಎಂ ವಿರುದ್ಧ ಮೂಡಾ ಹಗರಣ ಸಂಬಂಧ ವಿಚಾರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮೂಡಾ ಪ್ರಕರಣಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರುವಂತಹ ವಿಚಾರ ಕೋರ್ಟ್ ಅಂಗಳದಲ್ಲಿದೆ. ಆದ್ರೆ ಇದೇ ಹೊತ್ತಿನಲ್ಲಿ ಈಗ ರಾಷ್ಟ್ರಪತಿಯ ಅಂಗಳವನ್ನು ಕೂಡ ತಲುಪು ಬಿಟ್ಟಿದೆ ಈ ವಿಚಾರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಮಾಹಿತಿಯನ್ನ ನೀಡಲಾಗಿದೆ. ಅಲ್ಲದೆ ಮೂಡಾ ಸಂಬಂಧ ನಡೆಯುತ್ತಿರುವಂತಹ ಪ್ರೊಟೆಸ್ಟ್ ಅತ್ತ ಇದೇ ಪ್ರಕರಣವನ್ನ ಎತ್ತಿ ಹಿಡಿದು ಇದನ್ನೇ ಬ್ರಹ್ಮಾಸ್ತ್ರವಾಗಿಸಿಕೊಂಡು ದೋಸ್ತಿ ಪಡೆ. ಬಿಜೆಪಿ ಮತ್ತು ಜೆಡಿಎಸ್ ಇಂದ ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳು, ಪಾದಯಾತ್ರೆಗಳಾಗಿದೆ. ಈ ಒಂದು ಪ್ರಾಸಿಕ್ಯೂಷನ್ಗೆ, ಅದರಲ್ಲೂ ಸಿಎಂ ಸಿದ್ದರಾಮಯ್ಯನವರು ಬಹುಮತದಿಂದ ಸರ್ಕಾರವನ್ನ ರಚನೆ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ಸರ್ಕಾರ, ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ಮೇಲೆ ಈ ರೀತಿಯಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋ ವಿಚಾರವಾಗಿ ತಮ್ಮ ಆಕ್ರೋಶವನ್ನ ಹೊರಗೆ ಹಾಕ್ತಿದ್ದಾರೆ ಕಾಂಗ್ರೆಸ್ ಕಲಿಗಳು. ಕಾಂಗ್ರೆಸ್ನ ಹಿರಿಯ ನಾಯಕರು, ಮುಖಂಡರು, ಕಾರ್ಯದರ್ಶಿಗಳು ರಾಜಭವನ ಚಲೋವನ್ನ ಕೂಡ ಮಾಡಿದ್ರು. ಇವೆಲ್ಲ ವಿಚಾರ ಈಗ ರಾಷ್ಟ್ರಪತಿಯವರ ಅಂಗಳದಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳಿಂದ ಈಗ ಪತ್ರ ಬಂದು ಬಿಟ್ಟಿದೆ. ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಈಗ ಪತ್ರ ಬಂದಿದೆ. ಇನ್ನು ಪತ್ರದಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಉಲ್ಲೇಖ ಮಾಡಿದ್ದಾರೆ. ರಾಜ್ಯದಲ್ಲಿ ಏನೇನು ಬೆಳವಣಿಗೆ ಆಗ್ತಾ ಇದೆ, ವಿದ್ಯಮಾನಗಳ ಬಗ್ಗೆ ರಾಷ್ಟ್ರಪತಿಗೆ ಮಾಹಿತಿಯನ್ನ ಕೊಡಲಾಗುತ್ತೆ. ಅಲ್ಲದೆ ಕೇಂದ್ರ ಗೃಹ ಸಚಿವಾಲಯಕ್ಕೂ ಕೂಡ ಮಾಹಿತಿ. ತೀವ್ರ ಕುತೂಹಲ ಕೆರಳಿಸಿದೆ ರಾಜ್ಯಪಾಲ ಗೆಹ್ಲೋಟ್ ನಡೆ.